ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ತೋರಿಸ್ತಾ ಇಲ್ಲ. ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಮಾವಿನ ಮಿಡಿನ ಉಪ್ಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅಪ್ಪೆ ಮಿಡಿ. ಇದನ್ನು ನಾವು ಉಪ್ಪಲ್ಲಿ ಹಾಕಿ ಇಟ್ಕೊಂಡ್ರೆ 2 ವರ್ಷ ಇಟ್ಟರು ಕೂಡ ಇದೇನೋ ಹಾಳಾಗಲ್ಲ. ನಮ್ಗೆ ಯಾವಾಗ ಬೇಕೋ ಆವಾಗ ಇದರಲ್ಲಿ ನಾವು ಉಪ್ಪಿನಕಾಯಿ ಮಾಡ್ಕೋಬಹುದು. ಮಾವಿನ ಮಿಡಿನ ಉಪ್ಪಲ್ಲಿ ಹಾಕೋದಕ್ಕೆ ನಾನಿಲ್ಲಿ ಒಂದು 2 kg ಆಗುವಷ್ಟು ಉಪ್ಪು ತಗೊಂಡಿದ್ದೀನಿ. ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದಾಗ ಸುಮಾರು ಜನ ಕೇಳಿದ್ರಿ ಇದು ಯಾವ ಉಪ್ಪು ಅಂತ. ಇದು ಗೋಕರ್ಣ ಉಪ್ಪು, ಸಾಣಿಕಟ್ಟ ಉಪ್ಪು ಅಂತ ಕೂಡ ಕರೀತಾರೆ ಇದಕ್ಕೆ. ಇದಿಲ್ಲ ಅಂತಂದ್ರೆ ನೀವು ಬಿಳಿ ಕಲ್ಲುಪ್ಪು ಬರುತ್ತಲ್ವಾ, ಅದನ್ನು ಕೂಡ ಹಾಕ್ಬೋದು. ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ಇದನ್ನ ಸ್ವಲ್ಪ ಒಣಗಿಸ್ಕೊಳ್ತೀನಿ, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಏನಾದ್ರೂ ತೇವಾಂಶ ಇದ್ದೇ ಇರುತ್ತೆ. ನೋಡ್ಬೋದು, ಕಾಣಿಸ್ತಾ ಇದೆ ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ಕೈ ಹಸಿ ಹಸಿ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ನೀರಿನಂಶ ಇತ್ತು ಇದರಲ್ಲಿ, ಹಾಗಾಗಿ ಇದನ್ನ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಬಿಸಿಲಿಲ್ಲ ಅಂತಂದ್ರೆ ಸ್ವಲ್ಪ ಹುರಿದು ಕೂಡ ತಗೋಬಹುದು. ನಾನು ಇದನ್ನ ಒಂದು 2 ಗಂಟೆ ಬಿಸಿಲಲ್ಲಿ ಇಡ್ತೀನಿ, ಚೆನ್ನಾಗಿ ಒಣಗುತ್ತೆ. ಹಾಗೆ ಮಾವಿನ ಮಿಡಿ ಹಾಕೋ ಈ ಜಾರನ್ನು ಕೂಡ ಒಂದ್ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಒರೆಸಿ ಇದನ್ನು ಕೂಡ ಬಿಸಿಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾವುದ್ರಲ್ಲೂ ಕೂಡ ಸ್ವಲ್ಪನೂ ತೇವಾಂಶ ಇರಬಾರ್ದು, ಅವಾಗ ತುಂಬಾ ದಿನ ಇರುತ್ತೆ ಮಾವಿನ ಮಿಡಿ ಹಾಳಾಗ್ದೇನೆ. ಹಾಗೆ ನಾನಿಲ್ಲಿ ಒಂದು 2 kg ಆಗುವಷ್ಟು ಅಪ್ಪೆ ಮಿಡಿ ತಗೊಂಡಿದ್ದೀನಿ. ಇದು ಎಳೆತಿರ್ಬೇಕು, ಬೀಜ ಎಲ್ಲ ಬಲ್ತಿರ್ಬಾರ್ದು, ಎಳೆತಿದ್ರೆ ಮಾತ್ರ ಉಪ್ಪಿನಕಾಯಿಗೆ ಚೆನ್ನಾಗಾಗುತ್ತೆ ಇದು. ಹಾಗೆ ನೋಡಿ, ಈ ತರ ಗಿಣಿ ಮೂತಿ ತರ ಇರ್ಬೇಕಂತೆ ಅಪ್ಪೆ ಮಿಡಿ, ಅದು ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಅಂತ ಹೇಳ್ತಾರೆ. ಎಳೆತಿರ್ಬೇಕು, ಬೀಜ ಎಲ್ಲ ಬಲ್ತಿರ್ಬಾರ್ದು. ಇದು ಉಪ್ಪಿನಕಾಯಿಗೆ ಅಂತಾನೆ ಸ್ಪೆಷಲ್ ಆಗಿರೋ ಮಾವಿನಕಾಯಿ ಅಂತಾನೆ ಹೇಳ್ಬೋದು, ಬೇರೆ ಏನಕ್ಕೂ ಚೆನ್ನಾಗಿರಲ್ಲ ಇದು. ಇದನ್ನ ಸ್ವಲ್ಪ ಒಂದ್ಸತಿ ನೀರಲ್ಲಿ ಅದ್ದಿ ಎತ್ತಿಟ್ಟಿದ್ದೆ, ಅಂದ್ರೆ ಮಾರ್ಕೆಟ್ ಇಂದ ತಂದಿರೋದು ಅಂತ. ಇದನ್ನ ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಆರೋದಕ್ಕೆ ಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ರು ಸಾಕು, ನೀರೆಲ್ಲ ಚೆನ್ನಾಗಿ ಆರೋಗ್ಬಿಡುತ್ತೆ. ಹಾಗೆ ಇವಾಗ ಈ ಉಪ್ಪು ಕೂಡ ಒಣಗಿರೋದು ಸಾಕು. 1-2 ಗಂಟೆ ಬಿಸಿಲಲ್ಲಿ ಬಿಟ್ಟಿದ್ದೆ. ಬಿಸಿಲಿಲ್ಲ ಅಂತಂದ್ರೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರಿದು ಕೂಡ ತಗೋಬಹುದು ಉಪ್ಪನ್ನ. ಇವಾಗ ಈ ಮಾವಿನ ಮಿಡಿನ ಕ್ಲೀನಾಗಿ ಒರೆಸ್ಕೊಳ್ಳೋಣ. ಈ ಮಾವಿನ ಮಿಡಿ ಮೇಲೆ ಸ್ವಲ್ಪನೇ ನೀರಾಗ್ಲಿ ಗಲೀಜಾಗ್ಲಿ ಏನು ಕೂಡ ಇರಬಾರ್ದು, ಆ ಥರ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಇದನ್ನ ನಾವು ನೀಟಾಗಿ ಒರೆಸ್ಕೋಬೇಕು. ಆಮೇಲೆ ಇದನ್ನ ನಾವು ಉಪ್ಪಲ್ಲಿ ಹಾಕೋದು. ಮತ್ತೆ ನಿಮ್ಗೇನಾದ್ರೂ ಈ ಮಾವಿನ ಮಿಡಿ ಫ್ರೆಶ್ ಆಗಿ ಸಿಕ್ಕಿದೆ, ಕ್ಲೀನ್ ಆಗಿದೆ ಅನ್ನೋದಾದ್ರೆ ಇದನ್ನ ಮತ್ತೆ ನೀರಲ್ಲಿ ಹಾಕೋ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸಿ ಉಪ್ಪಲ್ಲಿ ಹಾಕ್ಬೋದು. ನಾರ್ಮಲಿ ಹಾಗೆ ಮಾಡೋದು, ವಾಶ್ ಮಾಡಲ್ಲ ಇದನ್ನ, ಹಾಗೇನೆ ಬಟ್ಟೆನಲ್ಲಿ ಒರೆಸಿ ಉಪ್ಪಲ್ಲಿ ಹಾಕುವಂಥದ್ದು. ಆದ್ರೆ ನಾನು ಇದನ್ನ ಮಾರ್ಕೆಟ್ ಇಂದ ತಂದಿರೋದಾಗಿರೋದ್ರಿಂದ ಧೂಳೆಲ್ಲ ಇರುತ್ತೆ ಅಂತ ಒಂದ್ಸತಿ ನೀರಲ್ಲಿ ಹಾಕಿ, ನೀರೆಲ್ಲ ಆರಿದ್ಮೇಲೆ ಈ ತರ ಒರೆಸಿ ಉಪ್ಪಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇದದ್ದು ತೊಟ್ಟೆಲ್ಲ ತೆಗಿತಾ ಇಲ್ಲ, ನಾವ್ ಇದನ್ನ ಉಪ್ಪಲ್ಲಿ ಹಾಕುವಾಗ ಜಸ್ಟ್ ಆ ತೊಟ್ಟನ್ನ ಮುರಿದು ಉಪ್ಪಲ್ಲಿ ಹಾಕ್ಬೇಕು. ಅಂದ್ರೆ ಅದರಲ್ಲಿರೋ ಆ ಸೊನೆ ಎಲ್ಲ ಹಾಗೆ ಇರಬೇಕು. ಹಾಗಾಗಿ ತೊಟ್ಟೆಲ್ಲ ತೆಗಿತಾ ಇಲ್ಲ, ಹಾಗೇನೆ ಜಸ್ಟ್ ಒರೆಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಎಲ್ಲನೂ ಒರೆಸ್ಕೊಂಡ್ ಬಿಡ್ತೀನಿ, ಆಮೇಲೆ ಉಪ್ಪಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಮಾವಿನ ಮಿಡಿನೆಲ್ಲ ಒರೆಸ್ಕೊಂಡಿದ್ದಾಯ್ತು. ಇದನ್ನೇನು ಉಪ್ಪಲ್ಲಿ ಹಾಕೋಣ. ನಾನಿಲ್ಲಿ ಈ ಥರ ಒಂದು ಗ್ಲಾಸ್ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 1 ಲೇಯರ್ ಉಪ್ಪು, 1 ಲೇಯರ್ ಮಾವಿನ ಮಿಡಿ ಈ ಥರ ಹಾಕ್ತಾ ಹೋಗಬೇಕು. ಮತ್ತೆ ಇದಕ್ಕೆ ಆದಷ್ಟು ಪ್ಲಾಸ್ಟಿಕ್ ಡಬ್ಬನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಇದಕ್ಕೆ ಉಪ್ಪು ಹಾಕಿ ತುಂಬ ದಿನ ಇಡಬೇಕಾಗತ್ತಲ್ವಾ, ಹಾಗಾಗಿ ಹೆಲ್ತ್ಗೆ ಅಷ್ಟೊಂದು ಒಳ್ಳೇದಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪೆಲ್ಲ ಹಾಕಿಡೋದು. ಸೊ ಹಾಗಾಗಿ ಈ ಥರ ಗ್ಲಾಸ್ ಜಾರ್ ಇರ್ಬೋದು, ಅಥವಾ ಪಿಂಗಾಣಿದು ಭರಣಿ ಬರುತ್ತಲ್ವಾ ಅದರಲ್ಲಿ ಕೂಡ ಹಾಕಿಡ್ಬೋದು. ಮುಂಚೆ ಎಲ್ಲ ಅದೇ ಥರ ಅಲ್ವಾ ಮಾಡ್ತಾ ಇದ್ದಿದ್ದು, ಮಾವಿನ ಮಿಡಿ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಏನೇ ಇದ್ರೂ ಕೂಡ ಪಿಂಗಾಣಿ ಭರಣಿನಲ್ಲಿ ಹಾಕಿಡ್ತಾ ಇದ್ರು. ಬಟ್ ಇವಾಗೆಲ್ಲ ಪ್ಲಾಸ್ಟಿಕ್ ಡಬ್ಬ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಅದರಲ್ಲೇನೆ ಹಾಕಿಟ್ಬಿಡ್ತೀವಿ, ಆದ್ರೆ ಅದಷ್ಟು ಒಳ್ಳೇದಲ್ಲ. ಹಾಗಾಗಿ ನಾನಿಲ್ಲಿ ಈ ತರ ಗ್ಲಾಸ್ ಜಾರ್ ತಗೊಂಡಿದ್ದೀನಿ. ಮತ್ತೆ ನಾವು ಉಪ್ಪಲ್ಲಿ ಹಾಕೋದಕ್ಕೆ ಮಾವಿನ ಮಿಡಿ ತರುವಾಗ ತೊಟ್ಟು ಸಮೇತ ತರಬೇಕು. ಹಾಗೆ ಉಪ್ಪಲ್ಲಿ ಹಾಕುವಾಗ 1 ಇಂಚ್ ತೊಟ್ಟನ್ನ ಮಾವಿನಕಾಯಿಗೆ ಬಿಟ್ಟು ಉಪ್ಪಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಅದರಲ್ಲಿರೋ ಸೊನೆ ಎಲ್ಲ ಹಾಗೇನೆ ಇರಬೇಕು, ಆವಾಗ್ಲೇ ಚೆನ್ನಾಗಾಗೋದು. ಆ ತೊಟ್ಟನ್ನ ಬೇಕಿದ್ರೆ ನಾವು ಉಪ್ಪಿನಕಾಯಿ ಮಾಡ್ಕೊಳ್ಳುವಾಗ ಕಟ್ ಮಾಡಿ ತೆಗಿಬಹುದು, ಏನೂ ತೊಂದರೆ ಇಲ್ಲ. ಮತ್ತೆ ಅಪ್ಪೆ ಮಿಡಿನಲ್ಲೂ ಕೂಡ ಸುಮಾರು ಥರ ಇದೆ. ಅದರಲ್ಲೂ ಜೀರಿಗೆ ಮಿಡಿ ಅಂತ ಬರುತ್ತೆ, ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ಅದ್ರ ಪರಿಮಳನೇ ಚಂದ, ಘಮ ಅಂತಿರುತ್ತೆ. ಆದರೆ ಅದು ಸಿಗೋದೇ ಕಷ್ಟ, ಎಲ್ಲ ಕಡೆ ಸಿಗಲ್ಲ ಅದು. ಇವಾಗಂತೂ ಈ ಅಪ್ಪೆ ಮಿಡಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ, ಇನ್ನು ಅದಂತೂ ಸಿಗಲ್ಲ ಬಿಡಿ. ಇದು ಕೂಡ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ಇದರಲ್ಲೂ ಕೂಡ ಕೆಲವೊಂದು ಮಾವಿನ ಮಿಡಿ ಏನಾಗುತ್ತೆ ಅಂದರೆ ಉಪ್ಪಲ್ಲಿ ಹಾಕಿದ್ಮೇಲೆ ಕಪ್ಪಾಗುತ್ತೆ. ನೋಡೋಣ ಇದೇನಾಗುತ್ತೆ ಅಂತ. ಉಪ್ಪೆಲ್ಲ ಕರಗಿ ನೀರೆಲ್ಲ ಬಿಟ್ಟ ಮೇಲೆ ಇದರಲ್ಲೂ ಕೂಡ ಒಂದೊಳ್ಳೆ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ. ಅಂದರೆ ಉಪ್ಪಲ್ಲಿ ಹಾಕಿದ್ಮೇಲೂ ಕೂಡ ಮಾವಿನ ಮಿಡಿ ಕಪ್ಪಾಗಬಾರ್ದು, ಮೆತ್ತಗಾಗಬಾರ್ದು, ಮತ್ತು ಮೇನ್ ಆಗಿ ಅದರಲ್ಲಿರೋ ಕ್ರಂಚಿನೆಸ್ ಹೋಗಬಾರ್ದು. ಅಂದರೆ ಅದು ಮಾವಿನ ಮಿಡಿ ಚೆನ್ನಾಗಿದೆ, ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿದೆ ಅಂತ ಅರ್ಥ.
ಹಾಗೆ ನಾನಿಲ್ಲಿ 1 ಲೇಯರ್ ಉಪ್ಪು 1 ಲೇಯರ್ ಮಾವಿನ ಮಿಡಿ ಈ ಥರ ಹಾಕ್ತಾ ಬಂದಿದ್ದೀನಿ. ನಿಮ್ಮ ಹತ್ರ ಏನಾದರೂ ಈ ಉಪ್ಪಿಲ್ಲ ಅಂತಂದರೆ ಬಿಳಿ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಉಪ್ಪು ಬೇಗನೆ ಕರಗುತ್ತೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬಿಳಿ ಕಲ್ಲುಪ್ಪು ಹಾಕೋದಾದರೆ ಬೇಗನೆ ನೀರು ಬಿಡಬೇಕು ಅಂದರೆ ಒಂದೊಂದು ಮಾವಿನ ಮಿಡಿನ ಮಧ್ಯೆ ಮಧ್ಯೆ ಕಟ್ ಮಾಡಿ ಹಾಕಿ, ಆವಾಗ ಬೇಗನೆ ನೀರು ಬಿಟ್ಕೊಳ್ಳುತ್ತೆ ಅದು. ಮಾವಿನ ಮಿಡಿನೆಲ್ಲ ಹಾಕಿದ್ದಾದ್ಮೇಲೆ ಮೇಲಿಂದ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ. ಉಪ್ಪೇನು ಜಾಸ್ತಿ ಆಗಲ್ಲ, ಈ ಉಪ್ಪು ನೀರು ಏನಿರುತ್ತಲ್ವ ಅದನ್ನೇ ನಾವು ಉಪ್ಪಿನಕಾಯಿಗೂ ಕೂಡ ಯೂಸ್ ಮಾಡ್ಕೊಳ್ತೀವಿ, ಹಾಗಾಗಿ ಜಾಸ್ತಿನೂ ಆಗಲ್ಲ, ವೇಸ್ಟ್ ಕೂಡ ಆಗಲ್ಲ ಇದು. ನಂಗಿಲ್ಲಿ 2 ಕೆಜಿ ಮಾವಿನಕಾಯಿಗೆ 1/4 ಕೆಜಿ ಉಪ್ಪು ಹಿಡಿಸ್ತು. ನಾರ್ಮಲಿ ಇದಕ್ಕೆ ಉಪ್ಪೆಲ್ಲ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲಿ ಮೇಲಿಂದ ಒಂದು ಭಾರವಾಗಿರೋ ಕಲ್ಲು ಹಾಕಿ ಇಡ್ತಾರೆ. ಉಪ್ಪೆಲ್ಲ ಕರಗಿ ನೀರಾದ್ಮೇಲೆ ಮಾವಿನ ಮಿಡಿ ಮೇಲ್ಮೇಲೆನೆ ಬರಬಾರ್ದು ಅಂತ. ಆದರೆ ನಾನಿವಾಗ ಕಲ್ಲಲ್ಲಿಂದ ಹುಡ್ಕೊಂಡು ಹೋಗ್ಲಿ, ಹಾಗಾಗಿ ಜಸ್ಟ್ ಒಂದ್ಸತಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಸೈಡಲ್ಲಿ ಇಟ್ಬಿಡ್ತೀನಿ. ಇದನ್ನು ನಾವು ಮಿಕ್ಸ್ ಮಾಡೋದು ಮೇಲೆ ಕೆಳಗೆ ಮಾಡೋದು ಏನು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಇದನ್ನು ಕಮ್ಮಿ ಅಂದ್ರೂ ಕೂಡ ಒಂದು 15 ದಿನ ಹಾಗೇನೆ ಬಿಟ್ಬಿಡ್ಬೇಕು. ಉಪ್ಪೆಲ್ಲ ಕರಗಿ ಮಾವಿನಕಾಯಿ ಎಲ್ಲ ಸುಕ್ಕಾದ್ಮೇಲೆ ಇದರಲ್ಲಿ ನಾವು ಉಪ್ಪಿನಕಾಯಿ ಮಾಡ್ಕೋಬಹುದು. ನಾನಿನ್ನು ಇದರಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಸುಮಾರು ದಿನ ಆಗುತ್ತೆ, ಹಾಗಾಗಿ ನೀವು ಯಾರಾದರೂ ಮಾವಿನ ಮಿಡಿನ ಉಪ್ಪಲ್ಲಿ ಹಾಕೋರಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಮುಂಚೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.